ಹಲೋ ಅಮ್ಮ ಕಾಲು ಏಯ್ ನಿಂಗೆ ಈ ಕೆಲ್ಸ ಹೇಳ್ದೆ ಅಂತ ಕೋಪಕ್ಕೆ ದಾರಿನಲ್ಲಿ ಬಕೆಟ್ ಮಡ್ಗಿ ನನ್ ಕೈ ಕಾಲ್ ಮುರಿದು ಮೂಲಲ್ಲಿ ಕೂರಿಸ್ಬೇಕಂತ ಮಾಡಿದ್ದೇನೆ. ಅಯ್ಯಯ್ಯೋ ನನ್ ಮನ್ಸಲ್ಲಿ ಆತರ ಯೋಚನೆ ಇಲ್ಲ ಅಮ್ಮ. ನಾನು ದಾರಿ ಮಗ್ಲಲ್ಲೇ ಮಡಗಿದ್ದೆ. ಹಂಗಂದ್ರೆ ನಾನೇ ಬೇಕು ಅಂತ ಒದ್ದು ಕಾಲ್ ನೋವು ಮಾಡ್ಕೊಂಡೆ ಅಂತ ಹೇಳ್ತಾ ಇದೀಯಾ? ಅಯ್ಯೋ ನಾನ್ ಹಂಗೆ ಹೇಳಲಿಲ್ಲ. ನೀ ಹೇಳ್ದೆ ಹೋದ್ರುವೆ ನಿನ್ ಮನ್ಸಲ್ಲಿ ಅದೇ ಇತ್ತು ಅಂತ ಗೊತ್ತು ಬಿಡು. ಯಾಕೆಂದ್ರೆ ನೀವ್ ಮುಚ್ಚಿಟ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಅಲ್ವಾ. ಏಯ್ ನನ್ ಕಾಲ್ ತೀರಿಸ್ಬಿಟ್ಟಲ್ಲೇ ಅಮ್ಮ. ಕಾಲು ಏಯ್ ಏನೇ ಹಂಗ್ ಮುಖ ನೋಡ್ತಾ ಇದ್ದಿ? ರಂಗೋಲಿ ಹೊಂಟೋಗೋದಲ್ಲ, ತಿರ್ಗಾ ಬಿಡು. ನೋಡು ಇನ್ಮೇಲೆ ನಾ ಕಾಲಲ್ಲಿ ತೋರಿದ್ರೆ ನೀ ತೊಟ್ಕೊಂಡ್ ಮಾಡ್ಬೇಕು, ಅರ್ಥ ಆಯ್ತಾ? ಸರಿ ಅಮ್ಮ ಬಿಡ್ತೀನಿ. ಏಯ್ ಬುದ್ಧಿ ಇದ್ದದೇನೆ ನಿಂಗೆ? ಈ ಕೆಲ್ಸ ಮಾಡಕ್ ಹೇಳ್ದವ್ರು ಯಾರೇ ನಿಂಗೆ? ಅದು ಅಮ್ಮಮ್ಮ ಸಾವಿತ್ರಿ ಅಮ್ಮೋರೆ ಹೇಳಿರು. ಏ ಸಾವಿತ್ರಿ, ಸಾವಿತ್ರಿ ಬಾರ ಇಲ್ಲಿ, ಕೇಳಿಸ್ತೇನೆ. ಏನವ ಯಾಕೆ ಅಂಕಿಸ್ತಾ ಇದೀಯಾ? ಏನಾಯ್ತು? ಇವಳಿಗೆ ಈ ಕೆಲ್ಸ ಮಾಡು ಅಂತ ಹೇಳಿದ್ದು ನೀನಯ್ಯ? ನಾನಯ್ಯ. ಇನ್ನೇನು ಕೆಲ್ಸ ಮಾಡಿಸ್ದೆ ಕೂಡ್ಸಿ ಊಟ ಇಕ್ಕಕ್ಕಾಗದೆ? ಇನ್ಮ್ಯಾಕೆ ಇವಳೇ ಈ ಮನೆ ಕೆಲ್ಸದವಳು, ಎಲ್ಲಾ ಕೆಲ್ಸನು ಇವಳೇ ಮಾಡ್ಬೇಕು. ಅದ್ನೆಲ್ಲ ಹೇಳಕ್ಕೆ ಯಾರೇ ನೀನು? ನಿನಗೇನ್ ಅಧಿಕಾರ ಇದ್ದದ್ದು ಅಂತ ಇವಳಿಗೆ ಈ ಕೆಲ್ಸ ಹೇಳಿದೀಯಾ? ಏನವ ಹೇಳ್ತಾ ಇದೀಯಾ? ಆಟೆಲ್ಲ ಮಾಡಿರೋ ಇವಳು ಶಿಕ್ಷೆ ಅನ್ಭವಿಸೋದ್ ಬೇಡ್ವೆ? ನನ್ನ ಮಗ ಅವಳಿಗೆ ಏನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ಕೊಟ್ಟಾಗಿದೆ, ಅದನ್ನ ಅವಳು ಅನ್ಭವಿಸ್ಲಿ. ಆದ್ರೆ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಈ ಅಟ್ಟಿ ವಾರಸ್ತಾರ ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು? ಏನವ ಹಂಗಂದ್ರೆ? ಯಾಕೆ ನೀನು ಒಬ್ಬಳನ್ನ ಹೆತ್ತಿದೀಯಲ್ಲ, ಗೊತ್ತಿಲ್ವೇ? ಬಸ್ರಿ ಹೆಂಗ್ಸು ಹಿಂಗ್ ಹೆಚ್ಚು ಬಗ್ಗಿ ಮಾಡಿ ಹೊಟ್ಟೆಲಿ ಇರೋ ಮಗುಗ್ ತಾನೇ ತೊಂದ್ರೆ ಆಗೋದು. ನ್ಯಾಯ ನೀತಿ ಅಂತ ಬಂದ್ರೆ ನನ್ನ ಮಗ ಅವ್ರ ಅಪ್ಪನ ಹಾದಿಯಲ್ಲೇ ನಡೆಯೋದು. ಅಂತಹದ್ರಲ್ಲಿ ಅವ್ರ ಹೆಂಡತಿಯಾಗಿ ನಾನು ನ್ಯಾಯ ಧರ್ಮನ ಬಿಡಕಾಯ್ತದೆ? ನೋಡು, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಸರಿ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕ್ಕೊಡುದು. ಅಲ್ಲ ಕಣವ, ಹಂಗನ್ಬಿಟ್ಟು ಇವಳನ್ನ ಯಾರ್ಗೇನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ನನಗ್ ಗೊತ್ತು ಕಣೆ. ಅದನ್ನ ನಿನ್ನಷ್ಟಕ್ ನೀನೇ ತೀರ್ಮಾನ ಮಾಡ್ಬೇಡ. ಇದೇ ಕೊನೆ. ಇನ್ ಮ್ಯಾಕೆ ಅವಳಿಗೇನಾದ್ರೂ ನಿನ್ ಕೆಲ್ಸ ಹೇಳಿದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ಆಟೆಯ ಮಗ ಊಟ ಗಂಟ ಯಾರೇನಾದ್ರೂ ನಿನ್ ಕೆಲ್ಸ ಹೇಳಿದ್ರೆ ನನಗೆ ಹೇಳು, ನಾನ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನೋ ಹೇಳಿದ ಅರ್ಥ ಆಯ್ತು ತಾನೆ? ಲೇ ಚಂಪಾ, ನೀನೇ ರಂಗೋಲಿ ಬಿಡಿಸೋ. ಸರಿ ಅಮ್ಮಮ್ಮ. ಲೇ ಇವಳೆ ಕೆಲ್ಸ
ಮಾಡ್ಬೇಡ ಅಂತ ನಾನು ಹೇಳ್ಬಿಟ್ಟೆ ಅಂದ್ರೆ ನಿನ್ನ ಸಂಸ್ಬಿಟ್ಟೆ ಅಂತ ಅಲ್ಲ. ನಾನ್ ಹಿಂಗೆಲ್ಲ ಹೇಳ್ತಾ ಇರೋದು ನಿನ್ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಈ ವಂಶದ ಕುಡಿಗೋಸ್ಕರ. ಸರಿ ಹೋಗು. ಹಿಂಗ್ ಬಗ್ಗೋದು, ಭಾರ ಎತ್ತೋದು, ತಿರ್ಗಾಡೋದು, ಕಷ್ಟದ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ. ಸರಿ ಅಜ್ಜಿ. ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಈ ಅಟ್ಟಿ ವಾರಸ್ತಾರ ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು? ಲೇ, ನೀನೇನು ಇಲ್ಲ ಹಿಂಗೆ ನಿಂತಿದೀಯಾ? ನಾನ್ ಹೇಳ್ದಂಗೆ ಎಲ್ಲ ನಡಿಬೇಕು. ನಡಿ ಒಳಗೆ ಬಾ. ಅಲ್ಲ, ಅವಳು ಹೊಟ್ಟೆ ಒಳಗೆ ಮಗ ಇರಕ್ಕೆ ಈಟೆಲ್ಲಾ ಮಾಡ್ತಾವ್ರೆ. ಇನ್ನೇನಾದ್ರು ಮಗ ಹುಟ್ಟಿದ್ಮೇಲೆ ಅವಳು ಮಾಡಿರೋದ್ನೆಲ್ಲ ಮರ್ತು ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾರೆ. ಬಾ, ಅವು ಬರ್ಲಿದೆ. ಅವನು ಭೈರಪಟ್ಟಣದಲ್ಲಿ ಒಂದು ಸಮಾವೇಶ ಆಯ್ತು, ಅದನ್ನ ಮುತ್ಕೊಂಬ ಅಂತ ಹೇಳಿವಿನಿ. ಅಯ್ಯೋ, ನೀರಿಡದನೆ ಮರ್ತ್ಬಿಟ್ಟಿದ್ದೀನಿ. ಈಶ್ವರಿ, ಕೊಡೋಗು, ನೀರ್ ತಕ ಬಾ. ತಂದೆ ಅಕ್ಕ. ನೀವ್ಯಾವ ಸೀಮೆ ಹೆಂಗಸ್ರೆ? ನಾನು ಏಟ್ಗಿತ ಊಟಕ್ ಮೊದ್ಲು ನೀರ್ ಮಡಗಿ ಅಂತ. ಈಗ ನೋಡು, ನೆತ್ತಿಗೆ ಹತ್ಕೊಂಡು ಒದ್ದಾಡ್ತವ್ನೆ. ಕುಡೀರಿ ಮಾವಯ್ಯ. ಅವನ ಏನಿದು? ರೀ, ನಾನು ಈಶ್ವರಿಗೆ ನೀರ್ ತರ ಕೇಳಿದ್. ನೀವು ಬಿಕ್ಕಳಿಸ್ತಿದ್ರಲ್ಲ, ಅದಕ್ಕೆ ತಕೊಂಬಂದೆ. ಏ ಮೋನ, ಇವಳು ಮುಖ ನೋಡಿದ್ರೆ ಪಾಪ ಅನ್ಕೊಂಡಿವ್ನಿ, ಅಂತದ್ರಲ್ಲಿ ಇವಳ ಕೈಲಿ ನೀರ್ ಕುಡಿಬೇಕಾ ನಾನು? ಈಗ ಹೇಳದ್ನ ಎಲ್ಲಾರು ಸರಿಯಾಗಿ ಕೇಳಿಸ್ಕೊಂಡ್ಬಿಡಿ. ಇವಳ ಕೈಯಾಗ ಏನಾದ್ರು ನಾನು ನೀರ್ ಕುಡಿದ್ರೆ ಅದು ವಿಷ ಕುಡ್ದಂಗೆ. ಇದೇ ಕೊನೆ. ನಾನಿರೋ ಕಡಿಕೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಒಂದ್ ನಿಮಿಷ. ಬಾಬಾ, ಪಂಚಾಯತಿ ಕಟ್ಟಲೆಯ ಅವಳನ್ನ ಮನೆ ಕರ್ಕೊಂಡ್ ಬರೋದ್ ಬ್ಯಾಡ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿಮಗೋಸ್ಕರ, ನಿಮ್ ರಾಜಕೀಯದ ಭವಿಷ್ಯ ಕೇಳಿ ಸಮಸ್ಯೆ ಆಯ್ತದನ್ನೋ ಒಂದೇ ಒಂದ್ ವಿಷಯಕ್ಕೋಸ್ಕರ ನಾನು ಸುಮ್ಮನೆ ಆಗ್ಬಿಟ್ಟೆ. ಅವಳು ಹಂಗೆ ಬಿಟ್ಬಿಟ್ರೆ ತಲೆ ಮೇಲೆ ಹತ್ ಕೂತ್ಕೊಂಡು ಮೆರ್ದು ಬಿಡ್ತಾಳೆ. ಹೊಸಿ ಅದ್ಬಸ್ತಲ್ಲಿ ಇಟ್ಕೋಬೇಕು ಅನ್ಕೊಂಡಿದ್ವಿ. ನೀವು ಈ ವಿಷಯದಾಗೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಈ ವಿಷಯದಾಗ ತಲೆ ಹಾಕಕ್ಕಿಲ್ಲ. ಅವಳು ನನ್ನ ಮುಂದ್ಗುಟೆ ಮಾತ್ರ ಬರಬಾರ್ದು. ಅದಕ್ಕೆ ಬನ್ನಿ ಶುರು ಹಚ್ಕೊಳ್ಳೋಣ. ನನ್ ಮಗನ ಊಟ ಕಿತ್ಕೊಂಡ್ಬಿಟ್ಟಿ ಅಲ್ಲೇ. ಅಜ್ಜಿ, ಏಯ್ ಸಾಕು, ನಿಲ್ಸೆ. ಅಲ್ಲ ಕಣೆ, ನಮ್ಮ ಅಣ್ಣ ನಿಂಗೆ ಏನ್ ಅನ್ಯಾಯ ಮಾಡಿದ್ರು ಅಂತ ಈ ತರ ನಿಂಗೆಲ್ಲಾನು ಒಳ್ಳೇದೇ ಮಾಡಿದ್ರಲ್ಲ, ಅದಕ್ಕೆ ಚಿತ್ರ ಹಿಂಸೆ ಕೊಡ್ತಾ ಇದೀಯಾ? ಇಲ್ಲ ಅಮ್ಮ, ಇಲ್ಲ ಚಿಕ್ಕತ್ತೆ.
ಮಾವ ಹಿಂಗೆ ನೆತ್ತಿಗತ್ತಿತ್ತಲ್ಲ ಅದಕ್ಕೆ ನೆಮ್ಮದಿ ಕಿತ್ಕೊಂಡ್ರೆ ಈಗ ಊಟ ಕಿತ್ಕೊಳಕ್ ನಿಂತಿದ್ಯಾ? ಚಿಕ್ಕತೆ ಅದು ನಾನು ಅವ್ವ ತಾಯಿ, ನೀನೇನು ಹೇಳೋದು ಬೇಡ, ನನ್ ಗಂಡನ್ ಮುಂದೆ ಬರೋದು ಬೇಡ, ಅವ್ರ ಕೋಪ ಮಾಡ್ಕೊಳ್ಳೋದು ಬೇಡ. ಸುಮ್ಕೆನಿಂದ ಹೊಟ್ಟೋಗು. ಕೈ ಮುಗಿತೀನಿ, ದಯವಿಟ್ಟು ಹೊರಟೋಗು. ಭದ್ರಾ, ಕುಂತ್ಕೊ ಮಗ. ಪರವಾಗಿಲ್ಲ ಬಿಡು ಅಪ್ಪಯ್ಯ. ಕುಂತ್ಕೊ ಅಂತ ಹೇಳ್ದೆ ತಾನೆ. ಲೇ ಅಲ್ಲಲ್ಲ ಕಲ, ಇಲ್ಲಿ ಕುತ್ಕೊ. ಅದನ್ನ ತೆಗೆದು ಅದ್ರ ಮ್ಯಾಗಿಡ್ಲ. ಅದು ಅಪ್ಪಯ್ಯ, ತೆಗೆದು ಇಡ್ಲಾ. ನಿನ್ ತಾವ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನಿಸ್ತಾ ಐತೆ ಕನ್ಲ. ನೋಡ ಮಗ, ಹೀಗಾಗೋಗಿರೋದಕ್ಕೆ ಯಾವುದಕ್ಕೂ ನಿನ್ ಕಾರಣ ಅಲ್ಲ. ನೀನ್ ತಪ್ಪಿತಸ್ಥಾನೆ ಅಲ್ಲ ಅಂದ್ಮೇಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ಕೊಡ್ಬೇಕಲ್ವೇ? ಆದ್ರೂ ಅಪ್ಪಯ್ಯ, ಏನೇ ಆಗಿದ್ರು ಅದ್ ನನ್ನಿಂದಲೇ ಅಲ್ವೇ? ಇಲ್ಲ ಮಗ, ಇದು ನಮ್ಮೆಲ್ಲರೂ ಒಳ್ಳೆತನಕ್ಕೆ, ನಮ್ಮ ನಂಬಿಕೆಗೆ ಬಿದ್ದ ಪೆಟ್ಟು. ನೀನು ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಅಪ್ಪ ಎಂಥವನೇ ಆದರೂ ಮಗಳು ಗುಣವಂತೆ ಅಂತ ಅವಳನ್ನ ನಮ್ಮ ಮಟ್ಟಿಗೆ ತಂದೆ. ಇರಳು ಕಂಡು ಬಾವಿಗೆ ಹಗಲೋಗಿ ಬಿದ್ರು ಅನ್ನೋ ಗಾದೆ ಮಾತದೆ. ಹಂಗೆ ನಾವೆಲ್ಲರೂ ಅವರೊಟ್ಟಿಗೆ ಹೋಗಿ ಸಂಬಂಧ ಬೆಳೆಸಿ ಅವನ ಮಗಳನ್ನ ನಮ್ಮಟ್ಟಿಗೆ ಸೊಸೆಯಾಗಿ ತಂದು ತೆಪ್ಪು ಮಾಡ್ಬಿಟ್ಟು, ಅದರಲ್ಲಿ ನಿನ್ನ ತೆಪ್ಪಾಗ್ಲಿ, ನೀನು ಕಾರಣ ಆಗಲಿ ಅಲ್ಲ ಮಗ. ನಾನು ಅವಳನ್ನ ವಿರೋಧಿ ಮಾಡಿ ಮದ್ಬೇಕು ಅನ್ಕೊಂಡೆ ಹೋಗಿದ್ದಿದ್ರೆ ಇದೆಲ್ಲ ಏನೂ ಆಗ್ತಿರ್ಲಿಲ್ಲ ಅಲ್ವಾ ಅಪ್ಪಯ್ಯ? ಆ ದಿನ ಮದುವೆ ಆಗ್ಬೇಡ ಅಂತ ಒಂದು ಮಾತಂದಿದ್ರೆ ನಿನ್ ಮದುವೆ ಆಗ್ತಾ ಇದ್ದ. ಹಂಗ ನೋಡಿದ್ರೆ ಇದ್ರಾಗೆ ನಂದು ತಪ್ಪದಲ್ವೇ? ಅಂದಮೇಕೆ ನನಗೂ ಶಿಕ್ಷೆ. ಅವಳು ನಿನ್ನ ಪಿರುತಿಗೆ ಮೋಸ ಮಾಡಲು, ನಿನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ಲು. ಕಾರಣ ಏನಾದ್ರೂ ಆಗಿರ್ಲಿ ಅಪ್ಪಯ್ಯ, ನೀನು ನನ್ನಿಂದಲೇ ತಲೆ ತಗ್ಸಂಗಾಗೋಯ್ತು.
ಲೇ ಭದ್ರ, ನೀನು ನನ್ನ ಮಗ ಕನ್ಲ. ನನ್ನನ್ನ ಆಕಾಶದಷ್ಟು ಪ್ರೀತಿ ಮಾಡಿದ್ದಿ, ಈ ಭೂಮಿಯಷ್ಟು ಗೌರವ ಕೊಟ್ಟಿದ್ದಿ. ನನ್ನನ್ನ ದ್ಯಾವ್ರಂಗ್ ಪೂಜೆ ಮಾಡಿದ್ದಿ. ಅಂತವನು ನಾನು ತಲೆ ತಗ್ಸೋ ಕೆಲಸ ಮಾಡ್ತೀಯ. ಇವತ್ತಿನ ಮಕ್ಕಳು ಅವ್ರ ಅಪ್ಪದಿರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿ ಬದುಕ್ತಾವ್ರೆ. ಅಂತ ನೀನು ನನಗೆ ಘನತೆ ಗೌರವನ ಹೆಚ್ಚು ಮಾಡಿದ್ದಿ. ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ರೆ ಎಷ್ಟೋ ಜನ ಭದ್ರನಪ್ಪ ಅಂತ ಗುರುತಿಸ್ತಾರೆ. ಹಂಗೆ ನನ್ನ ಹೆಸರು, ನನ್ನ ಗೌರವ ಎಲ್ಲ ತಂದ್ಕೊಟ್ಟಿದ್ದಿ. ಅಂತವನು ನನಗೆ ಅವಮಾನ ಮಾಡೋ ಕೆಲಸ ಮಾಡ್ತೀಯ. ಅಪ್ಪಯ್ಯ, ನೀನ್ ನನ್ನ ಮೆಕ್ಕಿಟ್ಟಿರೋ ನಂಬಿಕೆ ಪ್ರೀತಿಗೆ ನಾನು ದ್ರೋಹ ಮಾಡ್ಬಿಟ್ನೇನೋ ಅನ್ಸ್ತದಪ್ಪಯ್ಯ. ಭದ್ರ, ಮೋಸ ಮಾಡಿದ್ಯಾ ಅಂತ ಅದ್ಯಾವರೇ ಬಂದು ಹೇಳಿದ್ರು ನಂಬಕ್ಕಿಲ್ಲ ಕನ್ಲ. ನೀನ್ ಯಾವತ್ತು ಅಂತ ಕೆಲಸ ಮಾಡೋದಲ್ಲ ಅಂತ ನನಗೆ ಗೊತ್ತು ಕಡ್ಲ. ಭದ್ರ, ಏನೋ ಈ ಶಿವರಾಮೇಗೌಡನ್ ಮಗ ಕಣ್ಲ, ನನ್ನ ವಾರಸ್ದಾರ. ನೀನು ಹಿಂಗೆಲ್ಲ ನನ್ನಿಂದ ತೆಪ್ಪಾಗದೆ ಅಂತ ಯೋಚನೆ ಮಾಡ್ಕೊಂಡು ಕೊರಗಬೇಡ ಕಣ್ಲ. ನೋಡು ಮಗ, ಜನ ಯಾವ್ರಿಗೆ ಭಕ್ತಿಯಿಂದ ಕೈ ಮುಗಿತಾರೆ, ಆದ್ರೆ ಅದೇ ಜನ ನಿನಗೆ ಪಿರುತಿಯಿಂದ ಕೈ ಮುಗಿತಾರೆ ಕಣ್ಲ. ಅದು ನನ್ನ ಮಗ ಅಂದ್ರೆ. ಇದನ್ನ ಉಳಿಸ್ಕೊಂಡು ಹೋಗು ಮಗ. ಸರಿ ಅಪ್ಪಯ್ಯ. ಹಾ, ಮನಸ್ಸಿಗೆ ಬೇಸರ ಆದಾಗ ಒಂಚೂರು ಕುಡಿಯೋದು ತಪ್ಪಲ್ಲ, ಆದ್ರೆ ಅದೇ ಚಟ ಆಗ್ಬಾರ್ದು, ನಮ್ತನನ ಕಿತ್ಕೋಬಾರ್ದದು. ನೋಡುವಾಗ ನಿನಗೆ ಯಾವ ಪಾಪ ಪ್ರಜ್ಞೆನೂ ಕಾಡಬೇಕಾಗಿಲ್ಲ. ನಿಮ್ಮಪ್ಪ ಯಾವತ್ತು ನಿನ್ ಮೇಲೆ ನಂಬಿಕೆ ಕಳ್ಕೊಳ್ಳಲ್ಲ ಅನ್ನೋದು ನಿನಗೆ ಅರ್ಥ ಆದ್ರೆ ಅಟ್ಟೆ ಸಾಕು. ವಿದ್ಯಕ್ಕ, ಯೋಳ್ ಚಂಪಾ, ಇದೆಲ್ಲ ಏನು? ನಿಂಗೆ ಅಂತ ಊಟ ತಂದಿವ್ನಿ, ಬಾ ಊಟ ಮಾಡು. ಇದೆಲ್ಲ ಯಾಕೆ ತಕೊಂಬರಕ್ ಹೋದೆ ಚಂಪಾ? ನೀನ್ ನನಗ್ ಸಹಾಯ ಮಾಡಿದ್ರೆ ನನ್ ಪರಿಸ್ಥಿತಿನೇ ನಿಂಗೂ ಬರ್ತದೆ ಅಂತ ಚಿಕ್ಕತ್ತೆ ಹೇಳಿಲ್ವೇ? ಈ ಜೀವನ ಎಲ್ಡುವೆ ನೀನ್ ಕೊಟ್ಟಿರೋ ಭಿಕ್ಷೆ ಅಕ್ಕ. ನೀನ್ ಇಲ್ದೆ ಹೋಗಿದ್ರೆ ನಾನಿವತ್ ಜೀವಂತವಾಗೇ ಇರ್ತಿರ್ಲಿಲ್ಲ. ಅಂತದ್ರಲ್ಲಿ ಇಂಥ ಪರಿಸ್ಥಿತಿಲಿ ಅವ್ರ ಮಾತ್ ಕೇಳ್ಕೊಂಡು ನಿಂಗ್ ಸಹಾಯ ಮಾಡ್ದೆ ಇರಕ್ಕಾಗದೆ? ಹಂಗನ್ಬಿಟ್ಟು ನೀನ್ ತೊಂದ್ರೆ ಮಾಡ್ಕೋತೀಯಾ? ಅಕ್ಕ, ಈಗ ನೀನ್ ಒಬ್ಳೆ ಅಲ್ಲ, ನಿನ್ ಹೊಟ್ಟೆಲಿ ಒಂದ್ ಜೀವ ಬೆಳಿತಾ ಇದೆ. ಇಂಥ ಟೈಮಲ್ಲಿ ನೀವ್ ಹಸ್ಕೊಂಡಿರ್ಬಾರ್ದು.
ಕುತ್ಕೋ. ಏನೇ ನಾನ್ ನಿನ್ಗ ಆಟ ಎಚ್ಚರಿಕೆ ಕೊಟ್ರುವ ಮತ್ ಬಂದು ಇವಳಿಗೆ ಊಟ ತಂದ್ಕೊಟ್ಟಿದ್ಯಾ? ಅತ್ತೆ, ಅದು ವಿದ್ಯಕ್ಕ ಇವಾಗ ಬಸ್ರಿ ಅಲ್ವಾ, ಅದಕ್ಕೆ. ಓಹೋ ಇವಳಿಗೆ ಅಕ್ಕ ತಂಗಿ ಸಂಬಂಧ ಸೆಳೆದ್ ಬಿಡ್ತು, ಅದಕ್ಕೆ ಓಡ್ ಬಂದು ಊಟ ಕೊಡ್ತಿದ್ಯಾ ಅಲ್ವೇ? ಈ ಸ್ಟೀಲ್ ಪ್ಲೇಟ್ನಾಗೆ ಯಾಕೆ ಅವಳಿಗೆ ಊಟ ಕೊಡ್ತಿದ್ಯಾ? ಇದ್ರಾಗ ಊಟ ಕೊಡು ಅಂತ ನಿನಗೆ ಯಾವಳು ಹೇಳಿದ್ದು? ಮತ್ ಯಾವ್ದ್ರಲ್ಲಿ ಕೊಡ್ಲಿ ಅತ್ತೆ? ಚಿತ್ರ, ಏ ಚಿತ್ರ, ಇನ್ಮ್ಯಾಗೆ ಈ ತಟ್ಟೆನಾಗೆ ಊಟ ಕೊಡ್ಬೇಕು.